ನಾನು ಮಾಸ್ಟರ್ ಮೈಂಡ್ ಟ್ರೈನರ್ ಆದ ಬೆಳಗಾಂ ಡಿಸ್ಟಿಕ್ ರಾಯಬಾಗ್ ತಾಲೂಕಿನಿಂದ ಬೀದರ್ಗೆ ಬಂದಿದ್ದೀನಿ. ಮಾಸ್ಟರ್ ಮೈಂಡ್ ಟ್ರೈನರ್ ಆದ ಬೀದರ್ ಶ್ರೀದೇವ್ ಅಮ್ಮನಿಗೆ ನಾನು ಬೆಳಗಿನ ಜಾವದಲ್ಲಿ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ರೀತಿ ನಾನು ಈ ಮಾಸ್ಟರ್ ಮೈಂಡ್ ಟ್ರೈನರ್ಗೆ ಬಂದಿರುವ ಕಾರಣ ಏನಂದ್ರೆ, ತುಂಬ ಕಷ್ಟದಲ್ಲಿ ಇದೆ. ಬಿಸ್ನೆಸ್ ಗ್ರೋತ್ ಆಗ್ತಿಲ್ಲ ಇತ್ತು, ಆಮೇಲೆ ರಿಲೇಷನ್ಶಿಪ್ ಸರಿ ಇಲ್ಲ ಇತ್ತು. ಏನು ಮಾಡಿದರೂ ಕೂಡ ಯಾವುದೇ ಕೆಲಸ ಸಕ್ಸಸ್ ಆಗ್ತಿರ್ತಿಲ್ಲ. ಆವಾಗ ನಾನು ಒಂದು ಸಮಯದಲ್ಲಿ ಅಚಾನಕ್ ನಾನು ಯೂಟ್ಯೂಬ್ದಲ್ಲಿ ನೋಡ್ತಾ ಇದ್ದೆ, ಶ್ರೀದೇವ್ ಅಮ್ಮನೊಂದು ಮೋಟಿವೇಶನ್ ಬಂತು. ಅಲ್ಲಿ ನಾನು ನೋಡಿದಾಗ ನನಗನಿಸಿತ್ತು, ಬೇರೆಯವ್ರ ಜೊತೆ ನಾವು ಡಿಫೆಂಡ್ ಆಗಿರುವುದಕ್ಕಿಂತನೂ ನಾವು ಸೆಲ್ಫ್ ಆಗಿ ಏನಾದರೂ ಒಂದು ಸಾಧನೆ ಮಾಡಬೇಕು. ಅದಕ್ಕೆ ನಮಗೆ ಒಳ್ಳೆಯ ಮಾರ್ಗದರ್ಶನ ಬೇಕು ಅಂತ ಅಂದ್ಕೊಂಡಾಗ ಈ ಮೇಡಮ್ ಅವರು ನಮಗೆ ಸಿಕ್ಬಿಟ್ರು. ನಾವು ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಆ ಮೇಡಮ್ ಅವ್ರು ಹೇಳಿದರು, ನೋಡಮ್ಮ, ಕೆಸರಿನಲ್ಲಿ ಇದ್ದಿದ್ದ ಕಮಲಗೂ ಅರಳುವಂಥ ಶಕ್ತಿ ಇದೆ ಇಲ್ಲಿ, ನೀವು ಬನ್ನಿ ನಾವು ಹೇಳಿಕೊಡ್ತೀವತ್ತಂದರು. ನಾನು ಫಸ್ಟ್ 90 ಡೇಸ್ ಟ್ರೈನಿಂಗ್ ಆನ್ಲೈನಲ್ಲಿ ತೊಗೊಂಡೆ. ಆಮೇಲೆ ಆಫ್ಲೈನ್ ಕರೆಸಿದ್ರು, ಹೋಗಿದ್ವಿ. 90 ಡೇಸ್ ಏನು ಆನ್ಲೈನಲ್ಲಿ ಹೇಳಿಕೊಟ್ರಲ್ಲ, ಅದನ್ನು 3 ದಿವಸದಲ್ಲಿ ನಮಗೆ ಪ್ರಯೋಗ ಮಾಡಿ ತೋರಿಸಿದ್ರು. ಅದು ಯಾವ ರೀತಿ ಪ್ರಯೋಗ ಮಾಡಿದ್ರಪ್ಪ ಅಂತಂದ್ರೆ, ಕಷ್ಟ ಅಂದರೆ ಏನಿರುತ್ತೆ ಅದನ್ನು ನಾವು ಹೆಂಗೆ ನಿಭಾಯಿಸಬೇಕು. ನಿಜವಾಗ್ಲೂ ನಾವು ಒಂದು ಬಳೆ ಚೂರು ಚುಚ್ಚಿದ್ರೆ ಎಷ್ಟೊಂದು ಬ್ಲೀಡಿಂಗ್ ಬರುತ್ತೆ. ಆದರೆ ನಮಗೆ ಒಂದು 3 ಫೂಟ್ ಹಾಕ್ತಿರ್ತಾರೆ, ಗ್ಲಾಸ್ ಮೇಲೆ ನಡೆಸ್ತಾರೆ. ಅದೇನಪ್ಪ ಅಂತಂದರೆ, ಅಲ್ಲಿ ನಾವು ಗ್ಲಾಸ್ ಅಂತ ಅನ್ಕೊಳಂಗಿಲ್ಲ. ಮೈಂಡಿಗೆ ನಾವು ಅಲ್ಲಿ ಹೂವು ಅಂತ ಅನ್ಕೊಂಡು ನಾವು ಹೋಗ್ತೀವಲ್ಲ, ಅದು ಹೂವು ಅಂತ ನಮಗೇನು ಕಲ್ಪನೆ ಆಗುತ್ತೆ. ಇದು ಅರ್ಥ ಏನಪ್ಪ ಅಂತಂದ್ರೆ, ನಾವು ಮೈಂಡಿಗೆ ಏನು ಹೇಳ್ತೀವಲ್ಲ ಅದು ನಮಗೆ ಕೆಲಸ ಮಾಡುತ್ತೆ ಅಂತ ಒಂದು ಧೈರ್ಯವನ್ನು ಹೇಳಿಕೊಟ್ರು. ಇನ್ನೂ ಒಂದು ಏನಪ್ಪ ಅಂತಂದ್ರೆ, ಮನೆ ಕಟ್ಟುವ ರಾಡ್, ನಿಜವಾಗ್ಲೂ ರಾಡ್ ಅದು ಹೆಂಗಾಗತ್ತಪ್ಪ ಅಂತಂದ್ರೆ, ನಮಗೆ ಜಸ್ಟ್ ಅಪೋಸಿಟ್ ಕುತಿಕಿಲಿನಿಂದ ಅದನ್ನು ಬ್ಲೆಂಡ್ ಮಾಡ್ಲಿಕ್ಕೆ ಹೇಳ್ತಾರೆ. ಬ್ಲೆಂಡ್ ಮಾಡಿದರೆ ನಮಗನ್ಸುತ್ತೆ ಇದು ನಮಗೆ ಕೆಬ್ಬಣ್ಣ ಅಲ್ಲ, ಇವಾಗ ಇದು ಪೈಪ್ ಇದೆ. ಆಟೋಮೆಟಿಕ್ ಪೈಪ್ ಅಂದರೆ ಕೈ ಒಳಗೆ ನಾವು ಮರಿಬೋದು. ಆದರೆ ಅದು ರಾಡ್ ಇದೆಯಲ್ಲ, ನಮ್ಮ ಮೈಂಡಿಗೆ ಅವ್ರು ಮೇಡಮ್ ಅವ್ರು ಹೇಳ್ತಿದ್ರು, ಇದು ಕೆಬ್ಬಣ್ಣ ಅಲ್ಲ, ಪೈಪ್ ಅಂತ ಹೇಳ್ಕೊಡ್ರಿ. ಇನ್ನೂ ಒಂದು ಏನಪ್ಪ ಅಂತಂದರೆ, ಎಂಥ ಕಷ್ಟ ಬಂದರೂ ಕೂಡ ನಾವು ನುಂಗಬೇಕಂತಂದ್ರೆ ಬಾಯಿಯೊಳಗೆ ನಮಗೆ ಬೆಂಕಿ ಹಾಕಿ ತೋರಿಸಿದ್ರು. ನಿಜವಾಗ್ಲೂ ಇದು ಮಿರಾಕಲ್. ಯಾಕಂತಂದ್ರೆ ಯಾರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಶಕ್ತಿಯನ್ನು ನಮಗೆ ಅವ್ರು ಮೇಡಮ್ ಅವ್ರು ತುಂಬ್ತಾರೆ. ಆ ಶಕ್ತಿ ನಾವು ನಮ್ಮ ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಕೂಡ ಮುಂದಕ್ಕೆ ಹೋಗ್ಬೇಕು. ಎಷ್ಟು ನಮಗೆ ಧೈರ್ಯ ತುಂಬ್ತಾರಪ್ಪ ಅಂತಂದ್ರೆ, ಜೀವನದಲ್ಲಿ ಈ ಧೈರ್ಯ ಎಲ್ಲಿಯೂ ಸಿಗೋದಿಲ್ಲ. ಇದು ಸಿಕ್ಕವ್ರದ್ದು ಏನಪ್ಪ ಅಂತಂದ್ರೆ, ಪೂರ್ವಜನ ಪುಣ್ಯ ಇದ್ರೆ ಮಾತ್ರ ಬರುತ್ತೆ. ಯಾಕಂತಂದ್ರೆ 100 ಜನ ಕಲಿತಾಗ ಇದ್ರೊಳಗೆ ನಾವು ಟ್ರೈನರ್ ಆಗೋರು 5 ಜನ ಮಾತ್ರ. ಯಾಕಂತಂದ್ರೆ ಯೂನಿವರ್ಸಿಗೆ ಸಂಕಲ್ಪ ಆಗಬೇಕು, ಇವ್ರ ಪೂರ್ವಜನ್ಮ ಪುಣ್ಯ ಬರಬೇಕು. ಹಾಗಾಗಿ ನಾವು ಎಲ್ಲರೂ 100ಕ್ಕೆ 100 ಎಲ್ಲರೂ ಆಗಬೇಕು ಅಂತ ನಮ್ಮದು ಸಂಕಲ್ಪ ನಾವು ಮಾಡ್ಕೊಳ್ಬೇಕು. ಇನ್ನೂ ಒಂದು, ನಾನಿವಾಗ ಮಾಸ್ಟರ್ ಮೈಂಡ್ ಟ್ರೈನರ್ 90 ಡೇಸ್ ಕಲಿತೆ. ಆಮೇಲೆ ಇವಾಗ ನಾವು ಟ್ರೈನರ್ ಆಗಲಿಕ್ಕೆ ನಾವು ಕೂಡ ರೆಡಿ ಆಗಿದ್ದೀವಿ. ಈಗ ಇನ್ನೂ ಒಂದು ಹೊಸದು ಏನಪ್ಪ ಅಂತಂದ್ರೆ, ರೇಖಿ ಅಂತ ಒಂದು ಕಲಿಸ್ಕೊಟ್ರು ನಮಗೆ. ರೇಖಿ ಅಂದರೆ ಏನಪ್ಪ ಅಂತಂದ್ರೆ, ಅದು ರೇಖಿ ಅಂದರೆ ಮಾಸ್ಟರ್ ಮೈಂಡ್ ಟ್ರೈನರ್ ಯಾರು ಆಗದಿರ್ತಾರಲ್ಲ, ಅದ್ರ ಬಗ್ಗೆ ಯಾರು ಜ್ಞಾನ ಇರ್ತೈತಲ್ಲ ಅವ್ರಿಗೆ ಮಾತ್ರ ರೇಖಿ ಅಂತ ಗೊತ್ತು. ಯಾಕಂದ್ರೆ ರೇಖಿ ಎಲ್ಲಿಯಪ್ಪ ಈ ದೇವತೆ ಅಂತ ಕೇಳ್ತಿರ್ತಾರೆ. ಆ ಥರ ರೇಖಿ ಅಂದರೆ ಯೂನಿವರ್ಸ್ ಮೂಲಕವಾಗಿ ನಮ್ಮ ರೇಖಿ ಮಾತಾಡ್ತಾಳಂದ್ರೆ ಯಾರು ನಮ್ಮಂಗೆ. ಯಾಕಂತಂದ್ರೆ ಆ ರೇಖಿ ತಾಯಿಲಿಂದ ನಮಗೆ ಜಸ್ಟ್ ಸಿಂಬಾಲ್ಸ್ ಕೊಟ್ಟಿರ್ತಾರೆ ಅಷ್ಟೇ ಅವರು. ಆ ಸಿಂಬಾಲ್ಸ್ ಮೂಲಕವಾಗಿ ನಾವು ಹಣವನ್ನು ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು. ನಾವು ಅಂತಿರ್ತೀವಿ, ಏನಪ್ಪ ಇದು ಬಿಸ್ನೆಸ್ ಬರ್ತಾ ಇಲ್ಲ, ನಮಗಿದು ಕಸ್ಟಮರ್ ಬರ್ತಾ ಇಲ್ಲ. ನಿಜವಾಗ್ಲೂ ರೇಖಿ ತಾಯಿಲಿಂದ ನಮಗೆ ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ಹೇಳಿಕೊಡ್ತಿರ್ತಾರೆ. ನಾವು ಜಸ್ಟ್ ನೋಡ್ರಿ, ಹಣದ ಜೊತೆ ನಾವು ಮಾತಾಡ್ಬೋದು. ನಾವು ಹಣವನ್ನು ಜಾಸ್ತಿ ಆದರೆ ವೈರಿ ಮಾಡ್ತೀವಿ. ಇದ್ರೊಂದು ಹಣವನ್ನು ಹೆಂಗೆ ನಾವು ಪ್ರೀತಿ ಮಾಡಬೇಕು, ಆ ಪ್ರಕೃತಿಯನ್ನು ಹೆಂಗೆ ನಾವು ಪ್ರೀತಿ ಮಾಡಬೇಕು, ಈ ಜಲವನ್ನು ಹೆಂಗೆ ನಾವು
ಮಾತಾಡಿಸ್ಬೇಕು ಅನ್ನೋದು ಭಾಳ ಅಂದ್ರೆ ಭಾಳ ಮಹತ್ವವಾಗಿ ಹೇಳ್ಕೊಡ್ತಿರ್ತಾರೆ. ನಿಜವಾಗ್ಲೂ ನಾವು ಪ್ರತಿಯೊಂದು ಹೆಜ್ಜೆಗೂ ಮಾತಾಡಿದ್ರಾಗ ಮಾತ್ರ ಯೂನಿವರ್ಸ್ ಆರಾಮಾಗಿ ನಮ್ಮ ಕನೆಕ್ಟ್ ಆಗುತ್ತೆ. ಅದು ನಮ್ಮ ಅನುಭವ ಆಗಿದೆ. ಅದೇ ರೀತಿ ನೀವು ಕೂಡ ಎಲ್ಲರೂ ಇದು ಯಾರು ಈ ವಿಡಿಯೋನ ನೋಡ್ತಿರ್ತಾರಲ್ಲ, ಈ ಕಾಂಟ್ಯಾಕ್ಟ್ ನಂಬರ್ ಅಮ್ಮಂದು ಇರುತ್ತೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ. ಯಾರು ಕಷ್ಟದಲ್ಲಿ ಇದ್ದಿರ್ತಾರಲ್ಲ ಅವರು ಕೂಡ ಕಲಿಬೋದು, ನಾವು ಮತ್ತೊಬ್ರಿಗೆ ಹೇಳ್ಬೋದು. ಈಗ ನಾವು ಯಾವ ರೀತಿ ಕತ್ತಲದಲ್ಲಿ ಇದ್ದಂಥ ನಾವು ಬೆಳಕಿನಡೆಗೆ ಬಂದೀವಲ್ಲ, ಅದೇ ರೀತಿ ನಾವು ಮತ್ತೊಬ್ಬರಿಗೆ ಬೆಳಕನ್ನು ತೋರಿಸ್ಬೇಕು ಶಕ್ತಿಯನ್ನು ಇಲ್ಲಿ ನಮಗೆ ಅಮ್ಮನವರು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಎಂಥ ಕಷ್ಟ ಇರಲಿ, ಎಂಥ ರಾಜಕೀಯದವರು ಇದ್ದರೂ ಕೂಡ ಅವರಿಗೂ ಕೂಡ ನೆಮ್ಮದಿ ಇರೋಂಗಿಲ್ಲ. ನೆಮ್ಮದಿ ಸಿಗಬೇಕಾದ್ರೆ ಮಾತ್ರ ನಾವು ಈ ಮಾಸ್ಟರ್ ಮೈಂಡ್ ಟ್ರೈನರು ನಾವು ಕ್ಲಾಸನ್ನು ತಗೊಳ್ಳೇಬೇಕು. ನಾವು ಜೀವನದಲ್ಲಿ ಸಾಧನೆ ಮಾಡಬೇಕಾದರೆ ನಾವು ಕಲಿಬೇಕು. ಯಾಕಂತಂದರೆ ಈಗ ಅಂತಿರ್ತಾರೆ, ಇಲ್ಲ ನಮಗೆ ವಯಸ್ಸಾಗೈತೆ, ನಮ್ಮದು ಏನೈತಿ ನೋಡು. ವಯಸ್ಸು ಶರೀರಕ್ಕೆ ಆಗಿರುತ್ತೆ, ಆದರೆ ನಮ್ಮ ಮನಸ್ಸಿಗೆ ಏನಿರುತ್ತೆ ಅಲ್ಲ, ಇನ್ನು ನಮಗೆ 20ನೇ ವಯಸ್ಸು ವಿಚಾರವನ್ನು ನಾವು ತುಂಬುವಂಥ ಶಕ್ತಿಯನ್ನು ನಮಗೆ ಯೂನಿವರ್ಸ್ ಕೊಡ್ತಾರೆ. ಯಾಕಂತಂದ್ರೆ ಒಂದು ಆಸೆ ಇರುತ್ತೆ ನೋಡು. ನಾವು ವಯಸ್ಸಾಗಿದೆ ಅಂತ ಹಣವನ್ನು ಬಿಡ್ತೀವ, ಆಸ್ತಿ ಬಿಡ್ತೀವ? ಇಲ್ಲ. ಅದನ್ನು ಹೆಂಗೆ ಹಿಡ್ಕೊಳ್ತೀವಲ್ಲ, ಅದೇ ರೀತಿ ನಾವು ಸಮುದ್ರ ಥರ ಜ್ಞಾನವನ್ನು ನಾವು ಪಡ್ಕೊಳ್ಳಿಕ್ಕೆ ನಾವು ಸಾಧ್ಯ ಆಗೋ ಶಕ್ತಿಯನ್ನು ಇಲ್ಲಿದೆ. ಆ ಶಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ನಾವು ರೇಖಿ ತಾಯಿಯನ್ನು ಪಡೆದುಕೊಳ್ಬೇಕು. ನಾವು ಯೂನಿವರ್ಸಿಗೆ ಕನೆಕ್ಟ್ ಆಗಬೇಕು. ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ಯಾಕಂತಂದರೆ ಜೀವನದಲ್ಲಿ ನಮ್ಗೆ ಯಾರೂ ನಮ್ಗೆ ಯಾರು ಸಪೋರ್ಟ್ ಇಲ್ಲಪ್ಪ ಅಂತ ಅಂದ್ಕೊಳ್ತೀವಿ. ನಮ್ಗೆ ಯಾರು ಸಪೋರ್ಟ್ ಅವಶ್ಯಕತೆ ಇಲ್ಲ. ನಮ್ಮ ಯೂನಿವರ್ಸ್ ಇದ್ದಾಗ, ನಮ್ಮ ರೇಖಿ ತಾಯಿ ಇದ್ದಾಗ ನಮಗೆ ಹೆಜ್ಜೆಗೆ ನಮಗೆ ಮಾತಾಡ್ತಾಳೆ, ಹೆಜ್ಜೆಗೆ ನಮ್ಮ ಮುಂದಕ್ಕೆ ನಮ್ಮ ಸಾಧನೆ ಮಾಡಲಿಕ್ಕೆ ಸಹಾಯ ಮಾಡ್ತಾಳೆ. ಯಾಕಂತಂದ್ರೆ ನಾವು ಏನೋ ಒಂದು ಸಂಕಲ್ಪ ಹೋಗ್ತಿರ್ತೀವಿ, ಆ ತಾಯಿಗೆ ಒಂದು ಮಾತು ಹೇಳಿದ್ರೆ ಸಾಕು, ಆಟೋಮೆಟಿಕ್ ಕಣ್ಣು ತೆರೆದು ನಮ್ಮ ಕಾರ್ಯವನ್ನು ಸಕ್ಸಸ್ ಆಗುತ್ತೆ. ಅಷ್ಟು ನಮ್ಮ ಶಕ್ತಿಯನ್ನು ಕೊಟ್ಟಿದೆ. ಆ ಶಕ್ತಿಯನ್ನು ನೀವು ಕೂಡ ಪಡೆದುಕೊಳ್ಳಿ. ನೀವು ಯಾಕಂದರೆ ಏನಾಗ್ತೈತೆ ಅಂದ್ರೆ, ಈ ಜನವನ್ನು ಕೇಳ್ತಿರ್ತೀವಿ, ಒಬ್ಬರು ಒಳ್ಳೇದು ಹೇಳ್ತಿರ್ತಾರೆ, ಒಬ್ಬರು ಕೆಟ್ಟದ್ದು ಹೇಳ್ತಿರ್ತಾರೆ. ಅದನ್ನು ಯಾವುದೂ ಕೇಳಬಾರ್ದು. ನಾವು ಒಳ್ಳೆಯ ಮಾರ್ಗವನ್ನು ನೋಡಬೇಕಾದ್ರೆ ಆಧ್ಯಾತ್ಮ ಗುರುಗಳಿಗೆ ನಾವು ಕನೆಕ್ಟ್ ಆಗಬೇಕು, ರೇಖಿ ತಾಯಿಗೆ ಕನೆಕ್ಟ್ ಆಗಬೇಕು. ಆ ರೀತಿ ನಾವು ಇಷ್ಟು ನಾನು ಇಲ್ಲಿವರೆಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಧನ್ಯವಾದಗಳು ಮೇಡಮ್.